ಆತ್ಮೀಯ ಮಿತ್ರರೇ, ತಮಗೆ ವರನಿಧಿ ಕನ್ನಡ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ಇದು ಜನಪರ, ವಸ್ತುನಿಷ್ಠ, ನಿಖರ ಹಾಗೂ ಸತ್ಯದ ಹಾದಿಯಲ್ಲಿ. ವಿಡಿಯೋ ಮುಗಿಯುವವರೆಗೂ ನೋಡಿ. ಕೊನೆಯಲ್ಲಿ ಒಂದು ಅಚ್ಚರಿ ನಿಮಗಾಗಿ ಕಾದಿದೆ. ಭಾರತದ ಸುರಕ್ಷತೆ ಅಂದರೆ ಸೈನ್ಯ, ಶಸ್ತ್ರಾಸ್ತ್ರ, ಗಡಿಯಲ್ಲಿರುವ ಯೋಧರು. ಇವುಗಳ ಹಿಂದೆ ಇನ್ನೊಂದು ಶಕ್ತಿ ಇದೆ. ದುನಿಯಾದ ಯಾರೂ ನೋಡದ, ಮಾಡ್ತಿರುವ ಯಾರೂ ಕೊಂಡಾಡದ, ಆದರೆ ದೇಶವನ್ನು ಪ್ರತಿದಿನ ರಕ್ಷಿಸುತ್ತಿರುವ ಅದೃಶ್ಯ ಸೈನಿಕರು. ಇವತ್ತು ನಾವು ನೋಡೋದು ರಾ, ಭಾರತದ ಗುಪ್ತಚರ ರಹಸ್ಯ ಸಂಸ್ಥೆ. ಅದನ್ನು ರಚಿಸಿದ ಮಹಾನ್ ಚಿಂತಕ, ಭಾರತದ ಅತ್ಯುತ್ತಮ ಸ್ಪೈ ಮಾಸ್ಟರ್ RN ಕಾವ್. ರಾ ಹೇಗೆ ಹುಟ್ಟಿತು? 1962ರ ಚೀನಾ ಯುದ್ಧ, 1965ರ ಪಾಕಿಸ್ತಾನ ಯುದ್ಧ, ಎರಡರಲ್ಲೂ ಭಾರತಕ್ಕೆ ದೊಡ್ಡ ನಷ್ಟವಾಯಿತು. ವೈರಿಗಳು ಏನು ಮಾಡ್ತಿದ್ದಾರೆ, ಎಲ್ಲಿ ದಾಳಿ, ಯಾವ ರೀತಿಯ ಯೋಜನೆ, ಭಾರತಕ್ಕೆ ಸರಿಯಾದ ಮಾಹಿತಿ ಇರಲಿಲ್ಲ. ಇದನ್ನು ಕಂಡು 1968ರಲ್ಲಿ ಇಂದಿರಾ ಗಾಂಧಿಯವರು ಭಾರತಕ್ಕೆ ಹೊಸ ಗುಪ್ತಚರ ಸಂಸ್ಥೆ ಬೇಕು ಎಂದು ನಿರ್ಧರಿಸಿದರು. ಹೀಗೆ ಹುಟ್ಟಿತು ರಾ, ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್. ಈ ಸಂಸ್ಥೆಯ ತಂದೆ RN ಕಾವ್ ಪಾಕಿಸ್ತಾನವನ್ನು ಇಬ್ಬಾಗ ಮಾಡಿದ ಹಾಗೂ ಅಜಿತ್ ದೋವಲ್, ರವೀಂದ್ರ ಕೌಶಿಕ್ರಂಥವರನ್ನು ರಾಗೆ ಸೇರಲು ಕಾರಣರಾದವರು ಯಾರೆಂದರೆ ಅವರೇ. RN ಕಾವ್ ಹುಟ್ಟಿದ್ದು 10/5/1918 ವಾರಣಾಸಿಯಲ್ಲಿ ಜನಿಸಿದರು. ಇವರು ಭಾರತದ ಮೊದಲನೇ ಸ್ಪೈ ಮಾಸ್ಟರ್ ಮತ್ತು ಫಸ್ಟ್ ಚೀಫ್ ಆಫ್ ಇಂಡಿಯಾಸ್ ಎಕ್ಸ್ಟರ್ನಲ್ ಇಂಟೆಲಿಜೆನ್ಸಿ ಏಜೆನ್ಸಿ. 1940ರಲ್ಲಿ ಇಂಡಿಯನ್ ಪೊಲೀಸ್ನಲ್ಲಿ ಸೇರಿದರು. 1947ರಲ್ಲಿ IBಯಲ್ಲಿ ಜಾಯಿನ್ ಆದರು. IB ಅಂದರೆ ಇಂಟೆಲಿಜೆನ್ಸ್ ಬ್ಯೂರೋ, ಭಾರತದ ಗೂಢಚರ್ಯ ಸಂಸ್ಥೆ. ಭಾರತದಲ್ಲಿ ನಡೆಯುತ್ತಿರುವ ದೇಶದ್ರೋಹದ ವ್ಯಕ್ತಿ ಅಥವಾ ಸಂಸ್ಥೆ ವಿರುದ್ಧ ಮಿಲಿಟೆಂಟ್ಸ್ ಇವರ ಚಲನವಲನಗಳನ್ನು ಗಮನಿಸುವುದು. ಕಾವೋ ಅವರು ನೆಹರೂರವರ ಸೆಕ್ಯೂರಿಟಿ ಟೀಮ್ ಆಫೀಸರ್ ಆಗಿದ್ದರು ಮತ್ತು IBನಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. RN ಕಾವ್ ರವರು ಮೌನ, ಬುದ್ಧಿವಂತ, ಅತ್ಯಂತ ಶಿಸ್ತಿನ ವ್ಯಕ್ತಿ. ಅವರ ಮುಖವನ್ನು ಸಾರ್ವಜನಿಕವಾಗಿ ಯಾರೂ ನೋಡಿರಲಿಲ್ಲ. ಆದರೆ ವಿಶ್ವದ ಅನೇಕ ಗುಪ್ತಚರ ಸಂಸ್ಥೆಗಳು ಅವರಿಗೆ ಗೌರವದಿಂದ ಕಾವ್ ಸಾಹೇಬ್ ಎಂದು ಕರೆಸಿಕೊಳ್ಳುತ್ತಾರೆ. ಅವರು ಇಂಟೆಲಿಜೆನ್ಸ್ ಬ್ಯೂರೋಯಿಂದ ಆರಂಭಿಸಿ ವಿದೇಶಿ ಗುಪ್ತಚರ ಕ್ಷೇತ್ರದಲ್ಲಿ 40 ವರ್ಷಗಳ ಅನುಭವ ಹೊಂದಿದ್ದರು. ಅವರಿಗೆ ಬೇಕಾದುದು ಒಂದೇ, ಭಾರತ ಸುರಕ್ಷಿತವಾಗಿರಬೇಕು. ಇವರ ಪ್ರತಿಭೆ ಹೇಗಿತ್ತೆಂದರೆ 1955ರಲ್ಲಿ ನಡೆದ ಏರ್ ಕ್ರ್ಯಾಶ್. ಏರ್ ಇಂಡಿಯಾ ಮುಂಬೈನಿಂದ ಹಾಂಗ್ಕಾಂಗ್ ಮುಖಾಂತರ ಜಕಾರ್ತ್ಗೆ ಹೋಗುತ್ತಿತ್ತು. ಆಗ ಕ್ರಾಶ್ ಆದ ವಿಮಾನದಲ್ಲಿ 13 ಜನ ಚೀನೀಯರು, ಎಲ್ಲ ಕ್ರೂಗಳು ಸತ್ತು ಅದರಲ್ಲಿ 3 ಜನ ಕ್ರೂಗಳು ಉಳಿದರು. ಅದು ಆಗಿನ ಚೈನಾದ ಡಿಪ್ಲೊಮ್ಯಾಟ್ ಜೋಹು ಎನ್ಲಾಯ್ರವರನ್ನು ಹತ್ಯೆ ಮಾಡುವ ಸಂಚಾಗಿತ್ತು. ಕೊನೆ ಕ್ಷಣದಲ್ಲಿ ಜೋಹು ಅವರು ವಿಮಾನ ಹತ್ತದೆ ಜೀವ ಉಳಿಸಿಕೊಂಡರು. ಇದನ್ನು ಡಿಕೋಡ್ ಮಾಡಲು ಭಾರತದಿಂದ ಹಾಂಗ್ಕಾಂಗ್ ಸಭೆಯಲ್ಲಿ ಭಾಗವಹಿಸಿದ್ದರು. ಚೀನಾ ಇದು ತೈವಾನ್ದ ಕೃತ್ಯ ಎಂದು ಹೇಳಿತು. ಇದರಿಂದ RN ಕಾವ್ಗೆ ಇಂಟರ್ನ್ಯಾಷನಲಲ್ಲಿ ಎಕ್ಸ್ಪೋಸ್ ಸಿಕ್ಕಿತು. 1962ರಲ್ಲಿ ಚೀನಾ ಮೇಲಿನ ಯುದ್ಧದಲ್ಲಿ ಸೋಲಲು ಕಾರಣ ಇಂಟೆಲಿಜೆನ್ಸ್ ಫೇಲ್ಯೂರ್. ಭಾರತ ತನ್ನ ಆಂತರಿಕ ಮಾಹಿತಿಗಳನ್ನು ಕಲೆಕ್ಟ್ ಮಾಡುತ್ತಿತ್ತು, ಆದರೆ ಎಕ್ಸ್ಟರ್ನಲ್ ಇಂಟೆಲಿಜೆನ್ಸ್ ಬ್ಯೂರೋ ವಿಫಲವಾಗಿತ್ತು. ಕಾರಣ ಅದಕ್ಕೆ ಬೇಕಾದ ಏರಿಯಲ್ ಫೋಟೋಗ್ರಫಿ ಟೆಕ್ನಾಲಜಿ ಇರಲಿಲ್ಲ. ಆಗ RN ಕಾವ್ರವರು ಏವಿಯೇಷನ್ ರಿಸರ್ಚ್ ಸೆಂಟರನ್ನು ಸ್ಥಾಪಿಸಿದರು. ಇದರ ಫಲವಾಗಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ್, ಚೈನಾ, ಮಯನ್ಮಾರ್ ಮೇಲೆ ನಿಗಾವಹಿಸಲು ಸಹಾಯ ಮಾಡಿತು. 1962ರಲ್ಲಿ ಟಿಬೆಟಿಯನ್ನರಿಗೆ ಗೆರಿಲ್ಲಾ ಯುದ್ಧವನ್ನು ಕಲಿಸಿ ಚೈನಾಗೆ
ತಕ್ಕ ಪಾಠ ಕಲಿಸಿದರು ಹಾಗೂ ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ಸ್ಥಾಪಿಸಿದರು. ಉದಾಹರಣೆಗೆ SSF ಯೂನಿಟ್ ಅಂದರೆ ಸ್ಪೆಷಲ್ ಸೆಕ್ಯೂರಿಟಿ ಫೋರ್ಸ್ ಯೂನಿಟ್, ಇಂಟರ್ನಲ್ ಇಂಟೆಲಿಜೆನ್ಸ್ ಬ್ಯೂರೋ ಮತ್ತು ಎಕ್ಸ್ಟರ್ನಲ್ ಇಂಟೆಲಿಜೆನ್ಸ್ ಬ್ಯೂರೋ ಮಾಹಿತಿಗಳು ಎರಡನ್ನೂ ಒಂದೇ ಕಡೆ ಸಿಗುವ ಹಾಗೆ ಮಾಡಲು ಇಸ್ರೇಲ್ನ ಮಸೂದ್ ತರ ಭಾರತದಲ್ಲೂ 1966ರಲ್ಲಿ ಆಗಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರ ಸಹಾಯದಿಂದ ರಾ ಅನ್ನು ಸ್ಥಾಪಿಸಿದರು. ಇದು 1968ರಲ್ಲಿ ಪ್ರಾರಂಭವಾಯಿತು. ಇದಕ್ಕೆ IB-ಯಿಂದ, ಇಂಡಿಯನ್ ಪೊಲೀಸ್ ಇಲಾಖೆಯಿಂದ, ಕಸ್ಟಮ್ಸ್ ಕಡೆಯಿಂದ ಗ್ರಾಜ್ಯುಯೇಟ್ಸ್ಗಳನ್ನು ಹಾಗೂ ರಿಸರ್ಚ್ ಸೈಂಟಿಸ್ಟ್ಗಳನ್ನು ನೇಮಕ ಮಾಡಲಾಯಿತು. ಪ್ರಮುಖವಾದ ವಸ್ತುನಿಷ್ಠ ವರದಿಗೆ ವರನಿಧಿ ಕನ್ನಡ ನ್ಯೂಸನ್ನು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಮತ್ತು ಕಮೆಂಟ್ ಹಾಗೂ ಶೇರ್ ಮಾಡಿ. ಇದರಿಂದ ನಮಗೆ ನ್ಯೂಸ್ ಮಾಡಲು ಸ್ಫೂರ್ತಿ ದೊರೆಯುತ್ತದೆ ಹಾಗೂ ನಿಮಗೆ ನ್ಯೂಸ್ ಬೇಗ ಸಿಗುತ್ತದೆ. ಧನ್ಯವಾದಗಳು ಮಿತ್ರರೇ. ಜೈ ಹಿಂದ್, ಜೈ ಕರ್ನಾಟಕ.